ಛಲಗಾತಿ ಇದನ್ನ ರಾಜಮಾತೆ ಅಂತ ಕರೆಸಿಕೊಳ್ಳೋ ಅಶ್ವಿನಿ ಅವರಿಗೆ ಮಾತ್ರ ಕೊಡಬಹುದು. ಇನ್ನು ಧ್ರುವಂತ್ ಅವರಿಗೆ ಒಂಟಿ ಸಲಗ ಅಂತಾನೆ ಹೇಳಬಹುದು. ಆದ್ರೆ ಮ್ಯೂಟೆಂಟ್ ರಘು ತಮ್ಮ ವ್ಯಕ್ತಿತ್ವದಿಂದಾನೇ ಗೆದ್ದಿದ್ದಾರೆ. ಬಿಗ್ ಬಾಸ್ ಮನೆಯ ರಾಜಮಾತೆ ಛಲಗಾತಿ ರನ್ನರ್ ಅಪ್ ನಂಬರ್ 3 ಅಶ್ವಿನಿ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಾಗ ಒಂದಿಷ್ಟು ಸ್ಪೆಷಲ್ ವಿಷಯ ಹಂಚಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೇಳ್ತಾರೆ ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಜೊತೆ ಅಂತ. ನನ್ನ ಫಸ್ಟ್ ರಿಯಾಕ್ಷನ್ ಅದಲ್ಲ. ಅಶ್ವಿನಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ್ಲಿಂದನೂ ಮುಳ್ಳುಗಳೇ, ಬರೀ ಟೀಕೆಗಳೇ. ಅವ್ರು ಕುಂತ್ರು ತಪ್ಪು, ನಿಂತರೂ ತಪ್ಪು, ಮಾತಾಡಿದ್ರು ತಪ್ಪು, ನಕ್ಕಿದ್ರು ತಪ್ಪು, ಜೋರಾಗಿ ಮಾತಾಡಿದ್ರು ತಪ್ಪು, ಸಾಫ್ಟಾಗಿ ಮಾತಾಡಿದ್ರು ತಪ್ಪು, ನಾಟಕ ಅಂತ. ಸೊ ಇಷ್ಟೆಲ್ಲ ಟೀಕೆಗಳು ಯಾರಿಗೂ ಕೂಡ ದಾಖಲೆ ಮಟ್ಟದಲ್ಲಿ ಯಾರಿಗೂ ಬಂದಿಲ್ಲ. ಯಾಕೆಂದರೆ ಈ ಸಲ ವೋಟ್ ಅಷ್ಟೊಂದು ಪಡ್ಕೊಂಡು ಗಿಲ್ಲಿಯವರು ದಾಖಲೆ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇಷ್ಟೊಂದು ಟೀಕೆಗಳನ್ನ ಪಡ್ಕೊಂಡು ದಾಖಲೆ ಬರೆದಿರೋದು ಅಶ್ವಿನಿ ಗೌಡ ಅವರು. ಸೊ ಈ ಬಗ್ಗೆ ನನ್ನ ನಿಮ್ಮ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಹೇಳಿದ್ರಿ. ಬಿಕಾಸ್ ಅಷ್ಟೇ ಗತ್ತಲ್ಲಿ ನೀವು ಹೇಳಿದ್ರಿ ರಾಜಮಾತೆ ಅಂತೆಲ್ಲನೂ. ನಾನು ಅಷ್ಟೇ ಗತ್ತಲ್ಲೇ ಒಳಗಡೆ ಹೋಗಿದ್ದೆ. ನನಗೆ ಯಾವುದು ಕೂಡ ಅಲ್ಲಿ ಆಡಬೇಕು ಗೆಲ್ಲಬೇಕು ಆ ಛಲ ನನಗೆ ಕೊನೆ ಕ್ಷಣದವರೆಗೂ ಇತ್ತು. ಬಿಕಾಸ್ ಬಿಗ್ ಬಾಸ್ ಅನ್ನೋವಂಥ ತುಂಬ ಜನರ ಕನಸು, ಕೋಟ್ಯಾಂತರ ಜನರ ಕನಸು. ಬಟ್ ಅಂಥದ್ರಲ್ಲಿ ನಾವೆಲ್ಲ ಆಯ್ಕೆಯಾಗಿ ಒಂದು 24 ಜನ ಅಲ್ಲಿಗೆ ಹೋಗ್ತೀವಿ ಅಂದರೆ ನಮ್ಮಷ್ಟು ಪುಣ್ಯವಂತರು ಬೇರೆ ಯಾರೂ ಇಲ್ಲ. ಹೊರಗಡೆಯಿಂದ ನೋಡೋವಂಥವ್ರಿಗೆ, ಎಂಟರ್ಟೈನ್ಮೆಂಟ್ ಆಗಿ ನೋಡೋವಂಥವ್ರಿಗೆ ಅದು ಕೇವಲ ಒಂದು ಬಿಗ್ ಬಾಸ್ ಮನೆ, ಒಂದು ಅರಮನೆ. ಬಟ್ ನಮ್ಮ ಒಂದು ಕಂಟೆಸ್ಟೆಂಟ್ಗಳಿಗೆ ಅದು ಬರೀ ಅರಮನೆ ಮಾತ್ರ ಆಗಿರಲಿಲ್ಲ, ಒಂದು ಯುದ್ಧ ಭೂಮಿನೇ ಆಗಿತ್ತು. ಬಟ್ ಆ ಯುದ್ಧಕ್ಕೆ ನಾವು ಹೋಗ್ತೀವಿ ಅಂದಾಗ ನಾವು ತುಂಬಾ ಪ್ರಿಪೇರ್ಡ್ ಆಗಿ ಹೋಗಬೇಕಾಗತ್ತೆ. ಬಟ್ ನಾನು ಬಿಗ್ ಬಾಸ್ನ ನೋಡದೇ ಇರೋ ಕಾರಣ ನನಗೆ ಹೇಗಿರಬೇಕು ಏನು ಅನ್ನೋದು ಯಾವುದೂ ಒಂದು ಐಡಿಯಾ ನನಗಿರಲಿಲ್ಲ. ಈಗ ಜೀವನನೂ ಹಾಗೆ, ನಾವು ಯಾವುದೋ ಸ್ಕ್ರಿಪ್ಟನ್ನ ಹಾಕ್ಕೊಂಡು ಬದುಕೋದಕ್ಕೆ ಆಗೋದೇ ಇಲ್ಲ. ನನ್ನ ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಬೇಕು. ಹಾಗೆಯೇ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದ ದಿನದಿಂದ, ಆ ಕ್ಷಣದಿಂದ ಬಿಗ್ ಬಾಸ್ ಮನೆ ಹೊರಗಡೆ ಬರೋವರೆಗೂ ನಾನು ಬದುಕು ಅಂತಲೇ ತೊಗೊಂಡೆ. ನನಗೆ ಎಷ್ಟೆಷ್ಟು ಸವಾಲುಗಳು ಬಂತೋ ಪ್ರತಿಯೊಂದೂ ನನ್ನ ವ್ಯಕ್ತಿತ್ವ ಹೇಗಿದೆಯೋ ಅದು ನೈಜವಾಗೇ ನಾನು ತೋರಿಸಿದ್ದೀನಿ. ಅಲ್ಲಿ ಯಾವುದೇ ಥರದ ಮಾಸ್ಕ್ ಆಗಲಿ ಮೇಕಪ್ ಆಗಲಿ ಇರಲಿಲ್ಲ. ಅಶ್ವಿನಿ ಆ ಮನೇಲಿ ಅಶ್ವಿನಿಯಾಗೆ ಬದುಕಿದ್ದೀನಿ. ಅಶ್ವಿನಿ ಅವರು ಗಿಲ್ಲಿಗೆ ಬಿಗ್ ಬಾಸ್ ಅವಾರ್ಡ್ ಬಂದಿದ್ದ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಆಗಿ ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಟ್ರೆಂಡ್ ಬಗ್ಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬನಿಯಾನ್ ಹಾಕೊಂಡು ಓಡಾಡೋ ನಾಟಕ ಮಾಡಬಾರ್ದು ಅಂತಾನೂ ತೆರೆದಿದ್ದಾರೆ. ಬಡವರ ಮಕ್ಕಳು ಬೆಳೀಲಿ ಅನ್ನೋ ಮಾತು ಬಂತು. ಈ ಎಲ್ಲ ಟೀಕೆಗಳ ಬಗ್ಗೆ ನಿಮ್ಮ ರಿಯಾಕ್ಷನ್? ಅದೇ, ಟೀಕೆಗಳು ಸಾಯುತ್ತವೆ, ನಮ್ಮ ಸಾಧನೆಗಳು ಉಳಿಯುತ್ತವೆ ಅಂದಂಗೆ ಎಲ್ಲದಕ್ಕೂ ಒಂದು ಹೌದು ಮೇಡಮ್. ಎಷ್ಟು ಟೀಕೆ ಮಾಡೋಕ್ಕೋ ಆಗತ್ತೋ ಅಷ್ಟು ಮಾಡಿರ್ತಾರೆ, ಹೌದು. ಬಟ್ ಒಂದೇ ನಾನು ಹೇಳೋಕೆ ಇಷ್ಟಪಡೋದು, ಇಲ್ಲಿ ದಯವಿಟ್ಟು ಒಬ್ಬ ಬಡವ ಒಬ್ಬ ಶ್ರೀಮಂತ ಅಂತ ಬಡವ ಅನ್ನೋದನ್ನು ಎಲ್ಲೂ ಆ ಸ್ಟ್ರಾಟಜಿ ಕಾರ್ಡನ್ನು ದಯವಿಟ್ಟು ಬಳಸಬೇಡಿ. ಯಾಕೆ ಅಂತಂದರೆ ಬಿಗ್ ಬಾಸ್ ಶೋ ಇರುವಂಥದ್ದು ಒಂದು ವ್ಯಕ್ತಿತ್ವಗಳ ಆಟ. ನೀನು ಬಡವನ ಶ್ರೀಮಂತನ ಅಂತ ಕೇಳಿ ಬಿಗ್ ಬಾಸ್ ಒಳಗಡೆ ಯಾರನ್ನೂ ತೊಗೊಳ್ಳಲ್ಲ. ಹಾಗಿತ್ತು ಅಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು. ನಿಮ್ಮ ಆ್ಯಸೆಟ್ ಏನಿದೆ, ನೀವೇನೇನು ನಿಮ್ಮ ಹೆಸರಲ್ಲಿದೆ, ನೀವೇನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತ ಹೇಳಿ. ಬಟ್ ಅದನ್ನು ಮಾಡಲ್ಲ ಬಿಗ್ ಬಾಸ್. ನಿಮ್ಮ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ನಿಮಗೆ ಸೈಕಲಾಜಿಕಲಿ ಡಾಕ್ಟರ್ಸ್ನ ಕಳಿಸಿ ಅವ್ರ ಜೊತೆ ಮಾತಾಡೋದಕ್ಕೆ ಮಾಡ್ತಾರೆ. ನಿಮ್ಗೆ ಏನೇನು ಆರೋಗ್ಯದ ಸಮಸ್ಯೆ ಇದೆ ಅಂತ ಕೇಳ್ತಾರೆ, ಎಷ್ಟು ಕೇಸ್ಗಳಿದೆ ನಿಮ್ಮ ಮೇಲೆ ಅಂತ ಕೇಳ್ತಾರೆ, ನಿಮ್ಮ ಐಡೆಂಟಿಟಿ ಏನು ಅಂತ ಕೇಳ್ತಾರೆ. ಎಲ್ಲೂ ನೀನು ಶ್ರೀಮಂತನ ಬಡವನ ಅಂತ ಕೇಳಿ ನಮ್ಮನ್ನು ಒಳಗೆ ಕಳಿಸಲ್ಲ. ಆ ಥರ ಏನಾದರೂ ಇತ್ತು ಅಂದರೆ ಇನ್ಮೇಲೆ ಅದನ್ನೇ ಮಾಡಲಿ. ನೀನು ಯಾವ ಜಾತಿಗೆ ಸೇರಿದವನು, ನೀನು ಯಾವ ಪಂಗಡಕ್ಕೆ ಸೇರಿದವನು, ನೀನು ಗಂಡಸ ಅಥವಾ ಹೆಂಗಸ ಅಂತ ಕೇಳ್ಬಿಟ್ಟು ನಮ್ಮನ್ನು ಕಳಿಸಿ. ಸೊ ಈ ರೀತಿ ಯಾಕೆ ಜನ ಹೊರಗಡೆ ಈ ರೀತಿ ಬಿಂಬಿಸ್ತಾ ಇದ್ದಾರೆ? ನಾನು ಹೇಳೋವಂಥದ್ದು, ಇಲ್ಲಿ ಯಾಕೆ ರಾಜಕೀಯ ಬಂತು, ಇಲ್ಲಿ ಯಾಕೆ ಧರ್ಮ ಬಂತು, ಇಲ್ಲಿ ಯಾಕೆ ಜಾತಿ ಬಂತು? ನಾವು ಯಾರೂ ಅಲ್ಲಿ ಒಳಗಡೆ ಆಟ ಆಡ್ತಾ ಇರುವಂಥವ್ರು ನಾವೆಲ್ಲರೂ ಒಂದೇ ತಟ್ಟೆಯಲ್ಲಿ ತಿಂತು. ಯಾರು ಯಾವತ್ತೂ ಯಾರನ್ನೂ ಕೇಳಲಿಲ್ಲ ನೀನು ಯಾವ ಜಾತಿನಪ್ಪ, ನೀನು ಯಾವ ಜಾತಿನಪ್ಪ ಅಂತ ನಾವು ಯಾರೂ ಕೇಳಲಿಲ್ಲ. ಆ ಥರ ನಾವು ಆಟನೂ ಆಡಲಿಲ್ಲ. ಬಟ್ ಇಲ್ಲಿ ಒಂದೇ ಹೇಳೋದು, ದಯವಿಟ್ಟು ಇಲ್ಲಿ ಬಡವರು ಶ್ರೀಮಂತರು ಅಂತ ಮಾತಾಡೋ ಬರದಲ್ಲಿ ದಯವಿಟ್ಟು ಅವರ ಹಿನ್ನೆಲೆನ ತಿಳ್ಕೊಳ್ಳಿ. ಈಗ ನನ್ನ ಬಗ್ಗೆ ನೀವು ಮಾತಾಡುವಾಗ ನಾನೊಬ್ಬ ಹೆಣ್ಣು ಮಗಳಾಗಿ ನನ್ನ ಬೆನ್ನಿಂದ ನನಗೆಷ್ಟು ಶ್ರಮ ಇದೆ ಅನ್ನೋದು ನನಗೆ ಗೊತ್ತಿದೆ. ಮ್ಯೂಟೆಂಟ್ ರಘು ಅವರ ಬಿಗ್ ಬಾಸ್ ಫೀಲಿಂಗ್ಗಳೇ ಬೇರೆ. ಅವ್ರಿಗೇನೋ ನನ್ನ ಜೊತೆ ಮಾತಾಡಿದ್ರೆ ದೇ ಯೂಸ್ ಟು ಫೀಲ್ ಲೈಟ್. ಇವಾಗ ರಕ್ಷಿತಾನೂ ಅಷ್ಟೇ, ನೀವಂದರೆ ತುಂಬ ಇಷ್ಟ, ನಿಮ್ಮ ನೋಡೋದೇ ಖುಷಿ ಆಗುತ್ತೆ. ರಾಶಿಕಾನೂ ಅಷ್ಟೇ, ನನ್ನ ಹತ್ರ ಬಂದು ಮಾತಾಡೋದು. ಗಿಲ್ಲಿನೂ ಅದೇ ಹೇಳೋನು, ನಂಗೆ ಮನೆಯಲ್ಲಿ ನೀವು ಒಬ್ಬರೇ ಇಷ್ಟ, ನನ್ನ ಗೆಳೆಯ ಹಂಗೆ ಹಿಂಗೆ ಅಂತ. ಏನೋ ಅವರಿಗೆ ನನ್ನ ಹತ್ರ ಬಂದಾಗ ಮೇ ಬಿ ದೇ ಯೂಸ್ ಟು ಫೀಲ್ ಗುಡ್, ಅಂದರೆ ಕೇಳಿಸ್ಕೊತಾ ಇದ್ದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಯಾವಾಗೂ ಗೇಮ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಬೇರೆ ಕಂಟೆಸ್ಟೆಂಟ್ಸು ಯಾವಾಗೂ ಗೇಮ್ ಮಾತಾಡಿಕೊಂಡು ಅದ್ರ ಬಗ್ಗೆನೇ ಸ್ಟ್ರೆಸ್ ಮಾಡ್ಕೊಂಡು, ನಾವಿಲ್ಲ, ಗೇಮ್ ಬಂದಾಗ ಗೇಮ್ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ.
ನಾವು ಮಾತಾಡುವಾಗ ಆಚೆ ವಿಷಯಗಳು ಮಾತಾಡ್ತಾ ಇದ್ವಿ. ಅದೊಂಥರ ಚೆನ್ನಾಗಿತ್ತು ಬಾಂಡಿಂಗ್ ನಮ್ಮದು, ನಂದು ರಕ್ಷಿತಾದು ಗಿಲ್ಲಿದೆಲ್ಲ. ಓಕೆ, ಸುದೀಪ್ ಅವ್ರು ನಿಮ್ಗೆ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಿದ್ದಾರೆ. ಇಷ್ಟು ಒಳ್ಳೆ ಮಂಚ, ಇಷ್ಟು ಒಳ್ಳೆ ಜಿನ್ಯೂನ್ ಆಗಿ ಆಟ ಆಡ್ತಿದ್ದೀರಾ ಅಂತ ಹೇಳ್ತಿದ್ರು. ಹೇಗೆ ಅನಿಸುತ್ತೆ ಸರ್ ಸುದೀಪ್ ಅವ್ರ ಜೊತೆ ನೀವು ಈ ಒಂದು ರಿಯಾಲಿಟಿ ಶೋ ಮಾಡಿದ್ದು? ನಿಮ್ಮ ಒಂದು ಚಿತ್ರರಂಗದ ಗಾಡ್ ಫಾದರ್ ಇಂದ ಕೇಳೋದಾದ್ರೆ ಯಾವ ರೀತಿ ಒಂದು ಬಾಂಡಿಂಗ್ ಸೃಷ್ಟಿ ಆಯಿತು ನಿಮ್ಮ ಮತ್ತೆ ಕಿಚ್ಚ ಅವ್ರ ನಡುವೆ? ಸುದೀಪ್ ಸರ್ನ ಯಾವಾಗೂ ಮೀಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಇಷ್ಟು ಕ್ಲೋಸ್ ಆಗಿ ಅವ್ರ ಜೊತೆ ಎವ್ರಿ ವೀಕೆಂಡ್ ಮಾತಾಡೋದು. ಆ್ಯಂಡ್ ನೆನ್ನೆ 5th ಪೊಸಿಷನ್ ಬಂದಾಗ VT ಆದಮೇಲೆ ಹೇಳಿದ್ರು, ಇಷ್ಟು ಒಳ್ಳೆ ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿ ರಘು ಅವರು ಅನ್ನೋ ಫ್ಯಾಮಿಲಿಯವ್ರನ್ನ ಮೇಲ್ ಕರ್ಸೋದು. ಆಮೇಲೆ 4 ಸತೆ ಯು ಡನ್ ಗ್ರೇಟ್ ಜಾಬ್ ಅಂತ ಹೇಳೋದು ತುಂಬ ಅಂದರೆ ತುಂಬ ಖುಷಿ ಆಯ್ತು ಅವ್ರಿಗೂ. ಆ್ಯಂಡ್ ಅವರು ಆ ಥರ ಹೇಳಿದಾಗ ನಮಗೂ ಖುಷಿ ಆಗುತ್ತೆ. ಓಕೆ, ನಾವು ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀವಿ, ಇಂಥ ಒಂದು ದೊಡ್ಡ ವ್ಯಕ್ತಿ ನಮ್ಮ ಬಗ್ಗೆ ಹಿಂಗೆ ಹೇಳಬೇಕು ಅಂದರೆ, ಸೊ ಅವರು ಕೂಡ ನಮ್ಮಲ್ಲಿ ಏನೋ ನೋಡಿರ್ತಾರೆ, ಒಂದು ವ್ಯಕ್ತಿತ್ವ ಇಷ್ಟ ಆಗಿರುತ್ತೆ. ಇಲ್ಲಾಂದರೆ ಅವರು ಹಂಗೆಲ್ಲ ಸುಮ್ಮನೆ ಅಪ್ರಿಷಿಯೇಟ್ ಮಾಡಲ್ಲ. ಇನ್ನು ಬಿಗ್ ಬಾಸ್ ಶೋನ ಜೈ ಮಹಾಕಾಲ್ ಖ್ಯಾತಿಯ ಒಂಟಿ ಸಲಗ ಧ್ರುವಂತ್ ಅವರು ಕೂಡ ಬಿಗ್ ಬಾಸ್ ಶೋ ಅನುಭವ ಹೇಳ್ಕೊಂಡಿದ್ದಾರೆ. ಇವರು ಕೂಡ ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ಗೆ ಮಾತನಾಡಿದ್ದೇ ಬೇರೆ. ಇಲ್ಲಿಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನೋಡಿದೆ, ಅವರು ತುಂಬ ಅಭಿಮಾನಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬ, ಯಾಕಂದರೆ ಅದು ಭಾಳ ಸುಲಭದ ವಿಷಯ ಅಲ್ಲ ಯಾರನ್ನೂ ಅಂಥ ಅಭಿಮಾನಿಗಳನ್ನು ಪಡ್ಕೊಳ್ಳೋದು. ಸೊ ನಾನು ಅವ್ರನ್ನ ಹೇಳೋದು ಇಷ್ಟೇ, ಅದು ಭಾಳ ಕಷ್ಟ ಅಂತ ಅಭಿಮಾನಿ ವೃಂದನ ಅವ್ರು ಪಡ್ಕೊಂಡಿರೋದು. ಅದನ್ನು ತುಂಬ ಜಾಗರೂಕತೆಯಿಂದ, ಪ್ರೀತಿಯಿಂದ ಇನ್ನೂ ಉಳಿಸಿ ಬೆಳೆಸ್ಕೊಂಡು ಹೋಗಲಿ, ಇನ್ನೂ ಜಾಸ್ತಿ ಆಗಲಿ, ಅವ್ರಿಗೆ ಯಾವತ್ತು ಧಕ್ಕೆ ಆಗುವಂಥ ಕೆಲಸ ಆಗದೇ ಇರಲಿ ಗಿಲ್ಲಿ ಅವರಿಂದ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಟ್ರೆಂಡಿಂಗಲ್ಲಿತ್ತು. ಅದನ್ನೇ ಈಗ ಅಶ್ವಿನಿ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು, ಗಿಲ್ಲಿ ಏನು ಬಡವ ಅಲ್ಲ ಅಂತ ಹೇಳಿದರು ಅವರು. ಇವತ್ತು ಈ ಬಿಗ್ ಬಾಸ್ ಶೋನ ಹೊರತುಪಡಿಸಿ ಬಡವ್ರ ಮಕ್ಕಳು ಬೆಳಿಬೇಕು ಯಾರು ತಡಿತಾ ಇದ್ದಾರೆ? ಗೌರ್ಮೆಂಟ್ ತಡಿತಾ ಇದೆಯಾ, ಅಥವಾ ವಾಹಿನಿಗಳು ತಡಿತಾ ಇದೆಯಾ, ಕಲಾಕ್ಷೇತ್ರ ತಡಿತಾ ಇದೆಯಾ? ಯಾರು ತಡಿತಾ ಇದ್ದಾರೆ? ಒಂದನೇದು. ಇಲ್ಲಿ ವಿಚಾರ ಇರೋದು ಏನು ಅಂತಂದರೆ, ಬಡವ್ರ ಮಕ್ಕಳು ನಿಜವಾಗ್ಲೂ ಬಡವ್ರ ಮಕ್ಕಳ, ಅಥವಾ ಆ ರೀತಿ ತೋರಿಸ್ಕೊಳ್ತಾ ಇದ್ದಾರ? ಆಮೇಲೆ ಅದು ಎಷ್ಟು ಸರಿ? ಬಡವ್ರ ಮಕ್ಕಳು ಬೆಳಿಬೇಕು ಯಾರು ತಡಿತಾ ಇದ್ದಾರೆ? ಓದಿ ವಿದ್ಯಾಭ್ಯಾಸ ಮಾಡಿ ಎಷ್ಟು ಸಪೋರ್ಟ್ ಸಿಸ್ಟಮ್ ಬೇಕು, ಎಷ್ಟು NGOs ಬೇಕು, ಎಷ್ಟು ಗೌರ್ಮೆಂಟ್ಗಳು ಬೇಕು, ಯಾರು ತಡಿತಾ ಇದ್ದಾರೆ? ಓದಿ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಡವ್ರ ಮಕ್ಕಳಂದರೆ ಬಡವ್ರ ಮಕ್ಕಳಾಗೇ ಇರಬೇಕಾ? ನಾನು ಬಡವ್ರ ಮಕ್ಕಳನ್ನೇ, ನಮ್ಮ ತಂದೆ ಕೂಡ ಒಬ್ಬ ಕೃಷಿಕರು ಮೇಡಮ್. ನಾನೊಬ್ಬ ಶ್ರೀಮಂತಿಕೆಯಿಂದ ಬಂದವನಲ್ಲ. ನೀವು ನಂಬಲ್ಲ, ನಾವು ನಮ್ಮ ತಂದೆ ಸಗಣಿನ, ನಿಮ್ಮ ಅಂಡೆಯಲ್ಲಿ ಸಗಣಿ, ನಾವು ಕಾಫಿ ಬೆಳೆಗಾರರು, ಕೊಡಗಲ್ಲಿ ನಮಗೆ ಸ್ವಲ್ಪ ಜಾಗ ಇದೆ, ನಾವು ಕಾಫಿ ಬೆಳೆಗಾರರು, ಕೆಲಸದವ್ರ ಜೊತೆ ನಮ್ಮನ್ನು ಸಗಣಿ ಅದನ್ನು ಹಿಚ್ಕಿ ಸಗಣಿನ ತೆಗೆದು ನೆಲಕ್ಕೆ ಹಾಕಿ ಪರ್ಕೆಯಲ್ಲಿ ಅದನ್ನೆಲ್ಲ ಚಾಚಿ ಆ ರೀತಿ ಬೆಳೆಸಿದ್ದಾರೆ ನಮ್ಮನ್ನು. ನಾವು ನೀರು ತರೋಕ್ಕೆ ಬಾವಿಗೆ ಹೋಗ್ತಾ ಇದ್ದಿದ್ದು, ನಾವು ಹಾಲು ಕರಿತಾ ಇದ್ವಿ. ನಮ್ಮ ಮನೇಲಿ ಗ್ಯಾಸ್ ಇರಲಿಲ್ಲ ಮ್ಯಾಮ್, ನಮ್ಮ ಮನೇಲಿ ಗ್ಯಾಸ್ ಇಲ್ಲ, ನಮ್ಮ ಮನೇಲಿ ಫೋನ್ ಇಲ್ಲ. ನಾವು ಬರಿತಾ ಇದ್ದಿದ್ದು ಲೆಟರ್ ಅಜ್ಜನಿಗೆ. ನಾವು ಬಂದಿದ್ದು ಹಂಗಂತ ನಾವು ಅಲ್ಲೇ ಸ್ಟೇ ಆಗಲಿಲ್ಲ. ನಾವು ಬಡವ್ರ ಮಕ್ಕಳು ಅಂತ ನಾವು ಅಲ್ಲೇ ಸ್ಟೇ ಆಗಲಿಲ್ಲ. ನಮಗೆ ಫೈರ್ ಇತ್ತು, ಸಿಟಿಲಿ ನಾವು ಹೆಸರು ಮಾಡಬೇಕು ಅಂತ. ಅದಕ್ಕೇನು ಬೇಕು? ಜ್ಞಾನ ಬೇಕು, ಕಲಿಕೆ ಬೇಕು. ಅಲ್ಲಿ ನಮ್ಮನ್ನು ನಾವು ಕೊಟ್ವಿ. ಯಾರೋ ನಮ್ಮನ್ನು ಬಡವ್ರ ಮಕ್ಕಳು ಅಂತ ಸಪೋರ್ಟ್ ಮಾಡಲಿ, ನಮಗೆ ಯಾರೂ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ, ನಮಗೆ ನಾವೇ ಸಪೋರ್ಟ್ ಸಿಸ್ಟಮ್. ನಾನೀಗ ಈ ಶೋ ಮತ್ತು ಗಿಲ್ಲಿಗೆ ಗೆದ್ದಿರೋದು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ಯಾಕೆ ಅಲ್ಲೇ ಇದ್ದೀರಿ? ಯಾರು ಕೊಡ್ತಾ ಇಲ್ಲ ಆಪರ್ಚುನಿಟಿ? ಯಾರು ತುಣಿತಾ ಇದ್ದಾರೆ? ಯಾವ ಸಂದೇಶ ಹೋಗ್ತಾಯಿದೆ ಹೊರಗಡೆ? ಬಡವ್ರ ಮಕ್ಕಳು ಬೆಳಿಬೇಕು, ಅದರ ಅರ್ಥ ಏನು? ಯಾರು ತುಣಿತಾ ಇದ್ದಾರೆ ಬಡವ್ರ ಮಕ್ಕಳನ್ನ? ಯಾರು ಬೇಡ ಅಂತ ಇದ್ದಾರೆ? ಅವ್ರಿಗೇನೆ ಬರೋಕ್ಕೆ ಇಷ್ಟ ಇಲ್ಲ ಅಂತಂದರೆ? ಧ್ರುವಂತ್ ಅವ್ರಿಗಾಗ್ಲಿ ಅಶ್ವಿನಿ ಅವ್ರಿಗಾಗ್ಲಿ ಗಿಲ್ಲಿ ನಟನ ಮೇಲೆ ಬೇಸರ ಇಲ್ಲ. ಗಿಲ್ಲಿಗೆ ಒಳ್ಳೇದಾಗ್ಲಿ ಎಂದೇ ಹಾರೈಸೋ ಧ್ರುವಂತ್ ಗಿಲ್ಲಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಪ್ರೀತಿ ಅಭಿಮಾನ ಸಿಕ್ಕಿದೆ, ಅದನ್ನ ಉಳಿಸ್ಕೊಂಡು ಹೋಗು ಎಂದು ಬುದ್ಧಿ ಮಾತು ಹೇಳಿದ್ದಾರೆ.